ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎರಡು ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಅಂತಂದರೆ ಪ್ರೈವಸಿ ಆಲ್ರೆಡಿ ತುಂಬ ಜನ ಕೇಳಿರ್ತೀರ. ಏನಕ್ಕೆ ಸೀಸನ್ನಲ್ಲಿ ನಾನು ಏರ್ ಡ್ರಾಪ್ ನಡಿಬೇಕಾದ್ರೆ ಒಂದು ವೀಡಿಯೋನ ಮಾಡಿದೆ. ತುಂಬ ಜನ ಆಲ್ರೆಡಿ ಜಾಯ್ನ್ ಆಗಿದ್ದೀರಾ. ಬಟ್ ಇವಾಗ ಸೀಸನ್ 1 ಎಂಡ್ ಆಗಿದೆ, ಸೀಸನ್ 2 ಸ್ಟಾರ್ಟ್ ಆಗಿದೆ. ಸೊ ಸೀಸನ್ 2 ಅಲ್ಲಿ ಯಾರೆಲ್ಲ ಹೊಸ ಯೂಸರ್ ಇದ್ದೀರಾ ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಏನಕ್ಕೆ ಈ ಒಂದು ರೂಟ್ 100 ಎಲ್ಲ 1000% ಟ್ರಸ್ಟೆಡ್ ಆಗಿದೆ. OKX ಹಾಗೆ ಬೈನಾನ್ಸ್ ಅವರು ಕೂಡ ಈ ಒಂದು ಪ್ರಾಜೆಕ್ಟ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಅದರ ಜೊತೆಗೆ ಟೋಟಲ್ ಸಪ್ಲೈ ಏನಿದೆ ಅದರಲ್ಲಿ 10% ಅಷ್ಟು ಸಪ್ಲೈಯನ್ನು ಈ ಒಂದು ಸ್ಟಾರ್ಸ್ ಯಾರೆಲ್ಲ ಇಟ್ಕೊಂಡಿರ್ತೀರ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಬೇಜಾನ್ ಅಪ್ಡೇಟ್ ಐತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಇವಾಗ ಹಳೆ ಲಿಂಕನ್ನು ನಿಮಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿಬಿಟ್ಟು ಈ ಒಂದು ಲೂಟ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದ್ರ ಜೊತೆ ಎರಡನೇ ಅಪ್ಡೇಟ್ ಅಂತಂದರೆ ನಿಮ್ಮ ನೆಚ್ಚಿನ ಪ್ರೀತಿಯ ಗ್ರಾಸ್ ನನ್ನ ನೆಚ್ಚಿನ ಅಂತ ಹೇಳೋದಕ್ಕಾಗೋದಿಲ್ಲ. ಏನಕ್ಕೆ ಬರೀ ನನಗೆ 5 ಟೋಕನ್ನ ಕೊಟ್ಟಿದ್ದಾರೆ. 7-8 ತಿಂಗಳಿಂದ ಕಷ್ಟಪಟ್ಟು ಮಾಡ್ಕೊಂಬಂದಿದ್ವಿ, ಆದರೂ ಬರೀ 5 ಟೋಕನ್ನ ಕೊಟ್ಟು 7-8 ತಿಂಗಳ ಒಂದು 6-5 ಮಂತ್ಸ್ ಆಗಿದೆ. ಬಟ್ ಅಷ್ಟು ಮಾಡಿದ್ವಲ್ಲ, 5 ಮಂತ್ಸ್ 6 ಮಂತ್ಸ್ ಅಂದರೂ ಕೂಡ ತುಂಬಾ ಟೈಮ್ ಆಯಿತು. ಸೊ ಅಲ್ಲೆಲ್ಲ ಮಾಡ್ಕೊಂಬಂದಿದ್ರು ಬರೀ 5 ಟೋಕನ್ನ ಕೊಟ್ಟಿದ್ದಾರೆ ಅಂದರೆ ಖಂಡಿತ ಇದು ಬೇಜಾರಾಗುತ್ತೆ. ಸೊ ನಮಗೆ ನ್ಯಾಯ ಸಿಗಬೇಕು. ಸೊ ನ್ಯಾಯ ಸಿಗಬೇಕಂದ್ರೆ ಏನು ಮಾಡಬೇಕು, ಅಫಿಷಿಯಲ್ ಆಗಿ ಅವರು ಒಂದು ಅನೌನ್ಸ್ಮೆಂಟನ್ನು ಕೊಟ್ಟಿದ್ದಾರೆ. ಏನಂದರೆ ಈ ರೀತಿ ನಿಮ್ಗೇನಾದರೂ ಅಬ್ನಾರ್ಮಲ್ ನೆಟ್ವರ್ಕ್ ಆ್ಯಕ್ಟಿವಿಟಿ ವಾಸ್ ಡಿಟೆಕ್ಟೆಡ್ ವಿಚ್ ಮೇ ಇಂಪ್ಯಾಕ್ಟ್ ಯುವರ್ ಟೋಕನ್ ಅಲೋಕೇಶನ್. ಈ ರೀತಿಯ ಎರರ್ ಬರ್ತಾ ಇತ್ತು, ನಿಮ್ಮ ಒಂದು ಟೋಕನ್ ರೀತಿ ಸ್ಟಾರ್ ಸಿಂಬಲ್ ಬರ್ತಾ ಇತ್ತು ಅಂದರೆ ಈ ಒಂದು ಗೂಗಲ್ ಫಾರ್ಮ್ನ ಫಿಲ್ ಮಾಡ್ಕೊಳ್ಳಿ. ಈ ರೀತಿ ಎರರ್ ಬಂದರೆ ಮಾತ್ರ ಫಿಲ್ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಸೊ ಅಫಿಷಿಯಲಾಗಿ ಒಂದು ಗೂಗಲ್ ಫಾರ್ಮನ್ನು ಕೊಟ್ಟಿದ್ರೆ ಒಂದು ಗೂಗಲ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಈ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡೋದ್ರ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ ಅಂದರೆ 100% ಹೇಳೋದಕ್ಕಾಗೋದಿಲ್ಲ. ಮೇ ಬಿ ಕೊಡ್ಬೋದು, ಕೊಡ್ದೇನೋ ಹೋಗ್ಬೋದು. ಜಸ್ಟ್ ಒಂದು ಅಪೀಲ್ ಮಾಡಿ ಅಂತ ಕೊಟ್ಟಿದ್ದೀನಿ. ಏಕೆಂದರೆ ಬೇರೆ ಬೇರೆ ಪ್ರಾಜೆಕ್ಟ್ನ ನಾವು ಆಲ್ರೆಡಿ ತುಂಬ ನೋಡಿಬಿಟ್ಟಿದ್ವಿ. ಗುರು ಈ ರೀತಿ ಗೂಗಲ್ ಫಾರ್ಮನ್ನು ತೊಗೊಂಬರ್ತಾರೆ, ಫಿಲ್ ಮಾಡ್ತೀವಿ, ಆಮೇಲೆ ಇದ್ರ ಕಥೆನೂ ಇಲ್ಲ ಏನೂ ಇಲ್ಲ, ಹಾಗೆ ಬಿಟ್ಬಿಡ್ತಾರೆ. ಸೊ ಹೇಳೋದಕ್ಕಾಗೋದಿಲ್ಲ, ಸುಮ್ಮನೆ ಕೊಟ್ಟಿದ್ದಾರಲ್ವ, ನೋಡೋಣ, ಕೊಡ್ಲೂಬೋದು ಕೊಡ್ದೇನೇ ಇರ್ಬೋದು. ಬಟ್ ನಮಗೆ ನ್ಯಾಯ ಸಿಗೋದಕ್ಕೋಸ್ಕರ ಒಂದು ಟ್ರೈ ಅಷ್ಟೆ. ಈಗ ಫಸ್ಟ್ ಅಪ್ಡೇಟ್ ಪ್ರೈವಸಿಗೆ ಹೋಗ್ಬಿಡೋಣ. ಸೀಸನಲ್ಲಿ ಮಾಡಿರ್ತೀರ, ಸೀಸನ್ 2 ಕಂಪ್ಲೀಟ್ ಆಗಿದೆ. ಏನು ಮಾಡಬೇಕು ಇವಾಗ? ತುಂಬಾ ಸಿಂಪಲ್. ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಓಪನ್ ಮಾಡಿಕೊಂಡು ಕೆಳಗಡೆ ನಿಮಗೆ ರಿವಾರ್ಡ್ ಸೆಕ್ಷನ್ ಕ್ಲಿಕ್ ಮಾಡ್ತು ಅಂದರೆ ಸೀಸನ್ 2 ಕಾಣಿಸ್ತಾ ಇರ್ತದೆ. ಕ್ಲಿಕ್ ಮಾಡಿಬಿಟ್ಟು ಸೀಸನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಿಂಟ್ ಯುವರ್ ಫಸ್ಟ್ NFT 400 ಸ್ಟಾರ್, ಲೈವ್ಲಿನೆಸ್ ಟೆಸ್ಟ್ 100 ಸ್ಟಾರ್, ಅರ್ಲಿ ಬರ್ಡ್ 300 ಸ್ಟಾರ್, ಟೋಟಲ್ ಆಗಿ 800 ಸ್ಟಾರ್ ಕೂಡ ಸಿಕ್ಕಿರುತ್ತೆ. ಈ 3 ಟಾಸ್ಕನ್ನು ಕಂಪ್ಲೀಟ್ ಮಾಡಿದರೆ ಇವಾಗ ನೀವೇನು ಮಾಡ್ತೀರಾ, ಸೀಸನ್ 2ನ ಕ್ಲಿಕ್ ಮಾಡ್ಕೊತೀರಾ. ರೆಫರ್ ಸೆಕ್ಷನ್ ಐತೆ, ಅದಕ್ಕೆ ಬರ್ತೀರಾ. ಎಷ್ಟು ಸಾಧ್ಯನೋ ಅಷ್ಟು ರೆಫರ್ನ ಮಾಡ್ತೀರಾ. ಇದನ್ನು ಬಿಟ್ಟರೆ ಬೇರೆ ಅರ್ನಿಂಗ್ ಮೆಥಡ್ ಇಲ್ಲ. ಸೊ ರೆಫರ್ ಏನಕ್ಕೆ ಮಾಡಿ ಅಂತ ಹೇಳ್ತೀನಿ. ರೆಫರ್ ಮಾಡಿ ಕಂಪಲ್ಸರಿ ಏನಿಲ್ಲ, ಬಟ್ ರೆಫರ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ರಿವಾರ್ಡ್ ಸಿಗುತ್ತೆ. ನೀವು ಯಾರಿಗೆ ರೆಫರ್ ಮಾಡ್ತೀರಾ ಅವ್ರಿಗೂ ಕೂಡ ಅರ್ನಿಂಗ್ ಆಗುತ್ತೆ, ನಿಮಗೂ ಕೂಡ ಅರ್ನಿಂಗ್ ಆಗುತ್ತೆ. ಈ ಒಂದು ಲೂಟ್ 100% ಟ್ರಸ್ಟೆಡ್, 100% ಪೇಮೆಂಟ್ ಕೊಡುತ್ತೆ ಅಂದರೆ 100% ನಮ್ಗೆ ಗೊತ್ತು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ರೆಫರ್ ಮಾಡಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಹೊಸ ಯೂಸರ್ ಏನು ಮಾಡ್ತೀರಾ, ಡಿಸ್ಕ್ರಿಪ್ಷನ್ ನಿಮಗೆ ವೀಡಿಯೋ ಲಿಂಕನ್ನು ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಓಪನ್ ಮಾಡಿಕೊಂಡು ಏನೇನಿದೆ ಪ್ರೊಸೀಜರ್ನ ಫಾಲೋ ಮಾಡ್ಕೊತೀರಾ. ಹಾಗೆ ಮಿಂಟನ್ನು ಮಾಡಬೇಕು, ನಿಮಗೆ ಫೀಸ್ ಕೇಳುತ್ತೆ. ಲಾಸ್ಟ್ ಟೈಮ್ ನಾವು ಫೀಸನ್ನು ಸೊಲಾನಾ ಮುಖಾಂತರ ಪೇ ಮಾಡಿದ್ವಿ, ಬಟ್ ಇವಾಗ ಆರ್ಬಿಟ್ರಮ್ ಇಥೇರಿಯಂ ಕೂಡ ತೊಗೊಂಬಂದಿದ್ದಾರೆ. ಇವಾಗ ನಿಮಗೆ ಆರ್ಬಿಟ್ರಮ್ ಇಥೇರಿಯಂನ ಕೇಳ್ತಾ ಇತ್ತು ಅಂದರೆ ರಿಸೀವ್ ಆಯ್ತಲ್ಲ, ಕ್ಲಿಕ್ ಮಾಡ್ಕೊಳ್ಳಿ, ಆರ್ಬಿಟ್ರಮ್ ವ್ಯಾಲೆಟ್ ಅಡ್ರೆಸ್ ಸಿಗುತ್ತೆ. ಜಸ್ಟ್ ಡೆಪಾಸಿಟನ್ನು ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಟಾಸ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಫಸ್ಟ್ ಚೆಕ್ ಮಾಡಿ ಆರ್ಬಿಟ್ರಮ್ ಕೇಳ್ತಿದೆಯಾ ಸೊಲಾನಾ ಕೇಳ್ತಿದೆಯಾ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಯಾವ್ದು ಕೇಳ್ತಾ ಇದೆ ನಾವು ಡೆಪಾಸಿಟ್ ಕೂಡ ಮಾಡ್ಕೊಳ್ಳಿ. ಎಷ್ಟು ಬೇಕಾಗ್ಬೋದು, ನಾವು ಸೀಸನಲ್ಲಿ ಮಾಡಬೇಕಾದ್ರೆ ಅರೌಂಡ್ $4 ಅಥವಾ $4.5 ಅಷ್ಟು ಸೊಲಾನಾ ಯೂಸ್ ಮಾಡಿದ್ವಿ. ಇವಾಗೂ ಅಷ್ಟೇ ಸೀಸನ್ 2 ಸ್ಟಾರ್ಟ್ ಆಗಿದೆ. ನನ್ನ ಪ್ರಕಾರ ಒಂದು $5 ಆಗುತ್ತೆ. $5 ಅಲ್ವಾ, ಪರವಾಗಿಲ್ಲ ಮಾಡ್ಕೊಳ್ಳಿ. ಖಂಡಿತ ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಪ್ರಾಫಿಟ್ ಕೂಡ ಸಿಗುತ್ತೆ. ಆ್ಯಂಡ್ ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಏನಾದ್ರು ಅಪ್ಡೇಟ್ ಆಯಿತು ಅಂದರೆ ಖಂಡಿತ ಏನೋ ಅಪ್ಡೇಟ್ ಇಲ್ಲ. ಈ ಒಂದು ಟೋಕನ್ ಲಿಸ್ಟಿಂಗ್ ಅಪ್ಡೇಟ್ ಬಂತು, ಏನಾದ್ರು ಬೇರೆ ಅಪ್ಡೇಟ್ ಬಂತು ಅಂದರೆ ಖಂಡಿತ ಅಪ್ಡೇಟನ್ನು ಮಾಡ್ತೀವಿ. ಬಟ್ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಹಳೆ ಯೂಸರ್ ರೆಫರ್ ಮಾಡಿ, ಹೊಸ ಯೂಸರ್ ಜಾಯ್ನ್ ಹಾಕ್ಕೊಳ್ಳಿ. ಇದು ಬಂತು ಅಂದರೆ ಪ್ರೈವಸಿ ಬಗ್ಗೆ ಇರೋ ಅಪ್ಡೇಟ್. ಎರಡನೇ ಅಪ್ಡೇಟ್ ಬಂತು ಅಂದರೆ ನಿಮ್ಮ ನಿನ್ನ ಆಗೋದಿಲ್ಲ. ಸೊ ಗ್ರಾಸ್ ಪ್ರಾಜೆಕ್ಟಲ್ಲಿ 5 ಟೋಕನ್ ಕೊಟ್ಟಿದ್ದಾರೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ. ಸೊ ಅಫಿಷಿಯಲಾಗಿ ಒಂದು ಗೂಗಲ್ ಫಾರ್ಮ್ನ ಕೊಟ್ಟಿದ್ದಾರೆ. ಆ ಒಂದು ಗೂಗಲ್ ಫಾರ್ಮ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಜಸ್ಟ್ ನಾವು ಕಾಪಿ ಮಾಡ್ಕೊತಿರ್ತೀವಿ, ನಿಮ್ಮ ಒಂದು ಕ್ಲಿಕ್ ಮಾಡ್ತೀವಿ, ನಮಗೆ ಗೂಗಲ್ ಕ್ರೋಮ್ಗೆ ರಿಲೇಟ್ ಆಗುತ್ತೆ. ಇದೇ ನೋಡ್ತಾ ಇರ್ಬೋದು. ನಿಮ್ಗೇನಾದ್ರು ಅಬ್ನಾರ್ಮಲ್ ಆ್ಯಕ್ಟಿವಿಟೀಸ್ ಡಿಟೆಕ್ಟೆಡ್ ಈ ರೀತಿ ಏನಾದರೂ ಎರರ್ ಬಂತು ಅಂದರೆ ಮಾತ್ರ ಸಬ್ಮಿಟನ್ನು ಮಾಡಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಏನಾದ್ರು ಸುಮ್ಮನೆ ಮಾಡ್ತು ಅಂದರೆ ನಿಮ್ಮ ಒಂದು ಅಕೌಂಟ್ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ಈ ರೀತಿ ಆ್ಯಕ್ಟಿವಿಟೀಸ್ ಅಬ್ನಾರ್ಮಲ್ ಏನಾದ್ರು ಬಂತು ಅಂದರೆ ಮಾತ್ರ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಜಸ್ಟ್ ಸ್ಟಾರ್ಟ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಗ್ರಾಸ್ ಯೂಸರ್ ನೇಮ್ ಅಂತ ಕೇಳುತ್ತೆ. ಯೂಸರ್ ನೇಮ್ ಎಲ್ಲಿ ಸಿಗುತ್ತೆ, ನಿಮ್ಮೊಂದು ಕಿವಿ ಬ್ರೌಸರ್ ಓಪನ್ ಮಾಡ್ಕೊತೀರಾ. ಅಲ್ಲಿ ನಮಗೆ ಗ್ರಾಸ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ಕೊಂಡಿವಲ್ಲ, ಆ ಒಂದು ಎಕ್ಸ್ಟೆನ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಡ್ಯಾಶ್ಬೋರ್ಡ್ಗೆ ಹೋಗ್ತು ಅಂದರೆ ಇಲ್ಲಿ ಪ್ರೊಫೈಲ್ನ ಕ್ಲಿಕ್ ಮಾಡ್ಕೊತು ಇಲ್ಲಿ ನಿಮಗೆ ಯೂಸರ್ ನೇಮ್ ಕೂಡ ಸಿಗುತ್ತೆ. ಅದಕ್ಕೆ ನಿಮ್ಮ ಇಮೇಲ್ ID ಕೂಡ ಸಿಕ್ಕಿರುತ್ತೆ. ತೊಗೊಂಬರ್ತೀರಾ, ಯೂಸರ್ ನೇಮ್ ಹಾಕ್ತೀರಾ,
ಹಾಗೆ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ, ಇಮೇಲ್ ಐ ಡಿ ತೊಗೊಂಬಂದು ಹಾಕ್ತೀರಾ. ನೆಕ್ಸ್ಟ್ ಏನು ಕೇಳ್ತಾ ಇದೆ, ವ್ಯಾಲೆಟ್ ಅಡ್ರೆಸ್ ಇರುತ್ತೆ. ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀಯಾ, ಕ್ಲಿಕ್ ಮಾಡಿ ಕಾಪಿ ಆಗುತ್ತೆ ನೋಡಿ, ನಾನು ಚೆಕ್ ಮಾಡಲಿಲ್ಲ. ಇನ್ ಕೇಸ್ ಕಾಪಿ ಆದರೆ ವೆಲ್ ಆ್ಯಂಡ್ ಗುಡ್, ಯಾವುದೋ ತೊಂದರೆ ಇಲ್ಲ. ಇನ್ ಕೇಸ್ ಕಾಪಿ ಆಗಿಲ್ಲ ಏನು ತೊಂದರೆ ಇಲ್ಲ. ನಿಮ್ಮ ಒಂದು ಫ್ಯಾಂಟಮ್ ವ್ಯಾಲೆಟನ್ನು ಓಪನ್ ಮಾಡ್ಕೊತೀರ, ರಿಸೀವ್ನ ಕ್ಲಿಕ್ ಮಾಡ್ಕೊತೀರ. ಮೇಲ್ಗಡೆ ಸೊಲಾನಾ ಅಡ್ರೆಸ್ ಇದೆ, ನಾನು ಕಾಪಿ ಮಾಡ್ಕೊಂಡು ತೊಗೊಂಬಂದು ಪೇಸ್ಟ್ ಮಾಡ್ತೀರಾ. ಮತ್ತು ಒಂದು ನೆನಪಿಟ್ಕೊಳ್ಳಿ, ಈ ಒಂದು ಸೊಲಾನಾ ಅಡ್ರೆಸ್ 4 ಲಾಸ್ಟ್ ಡಿಜಿಟ್ ಏನಿದೆ ಅದು ನೋಡ್ಕೊಳ್ಳಿ. ಈ 4 ಲಾಸ್ಟ್ ಡಿಜಿಟ್ ಇರ್ಬೋದು, ಇಲ್ಲಿ ಕೊಟ್ಟಿರೋಂಥ 4 ಡಿಜಿಟ್ ಇರ್ಬೋದು, ಎರಡೂ ಕೂಡ ಮ್ಯಾಚ್ ಇದ್ದರೆ ಮಾತ್ರ ಕಾಪಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೇರೆ ಅಕೌಂಟ್ ಆಗಿರುತ್ತೆ. ಸೊ ಎರಡನ್ನೂ ಮ್ಯಾಚ್ ಮಾಡಿ ಎರಡೂ ಸೇಮ್ ಅಕೌಂಟು ಅಂತ ಕನ್ಫರ್ಮ್ ಆದರೆ ಮಾತ್ರ ಇಲ್ಲಿ ಸಬ್ಮಿಟನ್ನು ಕೊಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕ್ವಶನ್ ಏನಿದೆ, ಟೋಟಲ್ ಆ್ಯಕ್ಟಿವ್ ರೆಫರಲ್ಸ್. ಸೊ ಆ್ಯಕ್ಟಿವ್ ರೆಫರಲ್ನ ಕೇಳುತ್ತೆ ಮತ್ತು ಪೆಂಡಿಂಗ್ ರೆಫರಲ್ನ ಕೇಳುತ್ತೆ. ಆ್ಯಕ್ಟಿವ್ ರೆಫರ್ ಅಂದ್ರೇನು, ಪೆಂಡಿಂಗ್ ರೆಫರ್ ಏನಿದ್ರು ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತಾರೆ, ನೀವೇನಾದರೂ ರೆಫರ್ ಮಾಡಿತ್ತು ಅಂದರೆ ಕೆಳಗಡೆ ರೆಫರ್ ಸೆಕ್ಷನ್ಗೆ ಬಂದರೆ ರೆಫರಲ್ಸ್ ಅಂದ್ಬಿಟ್ಟು 73 ಇರುತ್ತೆ. ಸೊ ಆ್ಯಕ್ಟಿವ್ ರೆಫರಲ್ ಇದೆ 73ನ ಕೊಟ್ಕೊತೀರ. ಈಗ ಕೆಳಗಡೆ ನಿಮಗೆ ಪೆಂಡಿಂಗ್ ರೆಫರಲ್ ಐತರ ಅದನ್ನು 50 ಕೊಟ್ಕೊತೀರ. ಆ್ಯಕ್ಟಿವ್ ರೆಫರಲ್ ಅಂದ್ರೇನು, ಆ್ಯಕ್ಟಿವ್ ರೆಫರಲ್ ಅಂದರೆ 100 ಅವರ್ಸ್ಗಿಂತ ಹೆಚ್ಚಿಗೆ ಅವರು ಮೈನಿಂಗನ್ನು ಮಾಡಿತ್ತು ಅಂದರೆ ಅವ್ರನ್ನ ಆ್ಯಕ್ಟಿವ್ ರೆಫರ್ ಅಂತ ಕನ್ಸಿಡರ್ ಮಾಡ್ತಾರೆ. ಪೆಂಡಿಂಗ್ ರೆಫರ್ ಅಂದರೆ 100 ಅವರ್ಸ್ಗಿಂತ ಕೆಳಗಡೆ ಮಾಡಿತ್ತು ಅಷ್ಟನ್ನು ಕೂಡ ಮಾಡಿಲ್ಲ ಅಂದರೆ ಪೆಂಡಿಂಗ್ ರೆಫರ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಆ್ಯಕ್ಟಿವ್ ರೆಫರ್ ಐತೆ, ಪೆಂಡಿಂಗ್ ರೆಫರ್ ಐತೆ, ಎರಡನ್ನು ಕೊಟ್ಕೊಳ್ಳಿ. ಆ್ಯಕ್ಟಿವ್ ರೆಫರ್ ಅಂದರೆ ಇವಾಗ ನಾನು 73 ಕೊಟ್ಕೊಂಡೆ, ಪೆಂಡಿಂಗ್ ಬಂತು ಅಂದರೆ 50 ಕೊಟ್ಕೊಂಡೆ, ಅದು ಕೂಡ ಸಬ್ಮಿಟ್ ಕೊಟ್ಟೆ. ಪ್ಲೀಸ್ ಎಕ್ಸ್ಪ್ಲೈನ್ ಯುವರ್ ಮೆಥಡ್ ಆಫ್ ಗೆಟ್ಟಿಂಗ್ ರೆಫರಲ್ಸ್. ಯಾವ ಒಂದು ಮೆಥಡ್ ಮುಖಾಂತರ ನೀವು ಇಷ್ಟೊಂದು ರೆಫರ್ನ ಮಾಡಿದ್ದೀರಾ ಅಂತ ಕೇಳುತ್ತೆ. ನಾನು ಯೂಟ್ಯೂಬ್ ಇರೋದ್ರಿಂದ ನಾನು ಯೂಟ್ಯೂಬ್ ಚಾನಲ್ ಇದೆ, ಟೆಕ್ ಗಜ್ ಅಂತಿದೆ, ಬಿಲ್ಡಪ್ಪನ್ನು ಕೊಟ್ಕೊಂಡೆ. ನೀವೇನಾದರೂ ವಾಟ್ಸಪ್ ಮುಖಾಂತರ ಮಾಡಿದ್ರೆ, ಟೆಲಿಗ್ರಾಮ್ ಮುಖಾಂತರ ಮಾಡಿದ್ರೆ, ಅಥವಾ ನಿಮ್ಮ ಕಾಲೇಜಲ್ಲಿ ಮಾಡಿದ್ರೆ, ತಗೋರು ನಂದೊಂದು ಲಿಂಕ್ ಕಳಿಸ್ತೀನಿ ಅಂದ್ಬಿಟ್ಟು ಯಾವ ಮುಖಾಂತರ ಮಾಡಿದ್ದೀರಾ ಅದನ್ನು ಕೊಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನನಗೆ ಇಷ್ಟೊಂದು ಜನ ಫ್ರೆಂಡ್ಸ್ ಗ್ರೂಪ್ ಇದ್ದರು, ಅವ್ರನ್ನ ಮಾಡ್ಕೊಂಡು ಅಂತ ಕೊಟ್ಕೊಳ್ಳಿ. ಅದನ್ನು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೆ, ಅವ್ರ ಮುಖಾಂತರ ಮಾಡಿದೆ ಅಂತ ಕೊಟ್ಕೊಳ್ಳಿ. ಯಾವುದ್ರ ಮುಖಾಂತರ ಹೇಗೆ ನೀವು ರೆಫರ್ನ ಮಾಡಿದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ, ಯಾವುದೇ ತೊಂದರೆ ಆಗೋದಿಲ್ಲ. ಆರ್ ಆಲ್ ಆಫ್ ಯುವರ್ ರೆಫರಲ್ಸ್ ಡಿಫ್ರೆಂಟ್ ಪೀಪಲ್, ಅಂದರೆ ನೀವು ರೆಫರ್ ಮಾಡಿರೋಂಥ ಪೀಪಲ್ಸ್ ಬೇರೆ ಅಥವಾ ಒಬ್ಬನೇ ವ್ಯಕ್ತಿ ರೆಫರ್ ಮಾಡಿರೋ ಅಂತ ಕೇಳುತ್ತೆ. ಖಂಡಿತ ನಾನು ಬೇರೆ ರೆಫರ್ ಮಾಡಿದೆ, ಯಾವ ಥರ ಫೇಕ್ ಅಕೌಂಟ್ ನಾನು ಮಾಡಿಲ್ಲ ಅಲ್ವಾ. ಸೊ ಅದರಿಂದ ಎಸ್ ಅಂತ ಕ್ಲಿಕ್ ಮಾಡಿಕೊಂಡೆ. ಡಿಡ್ ಯು ಕ್ರಿಯೇಟ್ ನ್ಯೂ ಇಮೇಲ್ ಅಡ್ರೆಸ್ಸಸ್ ಟು ಬಿ ಯೂಸ್ಡ್ ಫಾರ್ ರೆಫರಲ್ಸ್ ಅಂತ ಕೇಳುತ್ತೆ. ಬೇರೆ ಇಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊತಿದ್ರ ರೆಫರಲ್ಗೋಸ್ಕರ ಅಂತ ಕೇಳುತ್ತೆ. ಎಲ್ಲಾದರೂ ನಾನು ಆ ರೀತಿಯಲ್ಲಿ ಮಾಡಿಲ್ಲ. ಸೊ ಅದರಿಂದ ನೋ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಹೌ ಮೆನಿ ಡಿವೈಸಸ್ ಡು ಯು ಹ್ಯಾವ್ ಆನ್ ಯುವರ್ ಪರ್ಸನಲ್ ಗ್ರಾಸ್ ಅಕೌಂಟ್ ಅಂತ ಕೇಳುತ್ತೆ. ಸೊ ನಿಮ್ಮ ಒಂದು ಪರ್ಸನಲ್ ಗ್ರಾಸ್ ಅಕೌಂಟಲ್ಲಿ ಎಷ್ಟು ಅಕೌಂಟ್ ಇದೆ ಅಂತ ಕೇಳುತ್ತೆ. ಸೊ ಎಷ್ಟು ಅಕೌಂಟ್ ಕನೆಕ್ಟ್ ಮಾಡಿದ್ದೀನಿ, ನಾವು ಒಂದೇ ಕನೆಕ್ಟ್ ಮಾಡಿರೋದು. ಸೊ ಅದರಿಂದ 1 ಅಂತ ಕೊಟ್ಕೊತೀನಿ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ಅಪೀಲ್. ವಿ ಆರ್ ಕೇರ್ಫುಲಿ ರಿವೈವಿಂಗ್ ಈಚ್ ಕೇಸ್ ಆ್ಯಂಡ್ ಅಪ್ರಿಷಿಯೇಟ್ ಯುವರ್ ಪೇಷನ್ಸ್. ಸೊ ಪ್ರತಿಯೊಂದು ಕೇಸನ್ನು ಕೂಡ ನಾವು ರಿವೈವ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಸರಿಯಾಗಿ ಕೊಟ್ಟಿದ್ರೆ, ನಿಮ್ಮ ಅಕೌಂಟ್ ಯಾವ ಥರ ಪ್ರಾಬ್ಲಮ್ ಇಲ್ಲ ಅಂದರೆ ನಿಮಗೆ ಟೋಟಲ್ ಲೊಕೇಶನ್ ಏನಿರಬೇಕಿತ್ತು ಅದನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಕಳಿಸ್ತಾರೆ, ಏನು ಬಿಡ್ತಾರೆ ಅಂದ್ಬಿಟ್ಟು. ಬಟ್ ನಾವು ಹಿಸ್ಟ್ರಿ ಓಪನ್ ಮಾಡಿದರೆ ನಾನು ನೋಡಿರೋ ಪ್ರಕಾರ ಬೇಜಾನ್ ಪ್ರಾಜೆಕ್ಟ್ಗಳನ್ನ ನೋಡಿರೋದ್ರಿಂದ ಯಾರೂ ಕೂಡ ಈ ರೀತಿ ಅಪೀಲ್ನ ಸಬ್ಮಿಟ್ ಮಾಡಿದ್ಮೇಲೆ ಇದುವರೆಗೂ ನನಗೆ ಕೊಟ್ಟಿಲ್ಲ. ಸೊ ನೋಡೋಣ, ಒಂದು ಆಸೆ ಕೊಡ್ಬೋದು ಅಂದ್ಬಿಟ್ಟು. ಏನಕ್ಕೆ ಕಷ್ಟಪಟ್ಟು ಮಾಡಿದೀವಲ್ವ, ಸೊ ಕೊಡಲಿ ಅಂದ್ಕೊಂಡು ಕಾಯ್ತಾ ಇರ್ತೀವಿ. ಕೊಟ್ಟರು ಕೂಡ ಚೆನ್ನಾಗಿರುತ್ತೆ. ಕೊಡಲಿಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ. ನಮ್ಮ ಒಂದು ಹಣೆ ಬರಹ ಅಥವಾ ಸುಮ್ಮನೆ ಒಂದು ಮನಸ್ಸಲ್ಲಿ ಸ್ಕ್ಯಾಮ್ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬಿಡಬೇಕಾಗುತ್ತೆ. ಸೊ ಗ್ರಾಸ್ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇನೆ. ಈ ಒಂದು ಟೋಕನ್ ಲಿಸ್ಟಿಂಗ್ ಏನಾದರೂ ಅಪ್ಡೇಟ್ ಆಯಿತು ಅಂದರೆ ಏನೂ ಕೂಡ ಹೊಸ ಅಪ್ಡೇಟ್ ಇಲ್ಲ. ಏನಾದರೂ ಅಪ್ಡೇಟ್ ಬಂತು ಅಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂದರೆ ವೀಡಿಯೋ ಮಾಡಿಬಿಟ್ಟು ಅಪ್ಡೇಟನ್ನು ಮಾಡ್ತೀನಿ. ಅಥವಾ ವಿಡ್ರಾ ಮಾಡಬೇಕಾದ್ರೆ ಗೊತ್ತಲ್ಲ ಹೇಗೆ ವಿಡ್ರಾ ಮಾಡೋದು, ಏನೇನು ಕಥೆಗಳು, ಪ್ರತಿಯೊಂದು ಅಪ್ಡೇಟಸ್ ನಿಮಗೆ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಅದನ್ನು ಬಿಟ್ಟರೆ ಟೆಕ್ ಗಜ ಅಪ್ಡೇಟ್ ಚಾನಲ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಅದನ್ನು ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಹಾಕ್ಕೊಳ್ಳಿ. ಹಾಗೆ ಟೆಕ್ ಗಜ ಅಪ್ಡೇಟ್ ಚಾನಲ್ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಡೈಲಿ ಮುಗಿಸ್ತಾ ಇದ್ದೀನಿ. ಮುಂದೆ ಸಿಗಬಾರ್ದು ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವೆಬ್ಸೈಟ್ ಬರುತ್ತೆ ಅಥವಾ ಹೊಸ ಅಪ್ಡೇಟ್ಸ್ ಅದೇ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.